ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಏನೋ ಆಧಾರ್ ಕಾರ್ಡ್ನ ಮೊಬೈಲಲ್ಲಿ OTP ಇಲ್ಲದೆ ಒಂದು ಡೌನ್ಲೋಡ್ ಮಾಡುವ ಸುಲಭ ವಿಧಾನವನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ SV ಸೇವಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದರೆ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ನೀವು ಹೇಳ್ಬೋದು, ಆಧಾರ್ ಕಾರ್ಡ್ನ OTP ಇಲ್ಲದೆ ತೆಗಿಯೋಕ್ಕಾಗಲ್ವಲ್ಲ, ಯಾವ ರೀತಿ ತೆಗಿಯೋದು ಅಂತ ನಾನು ನಿಮಗೆ ಸುಲಭ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಸ್ಮಾರ್ಟ್ಫೋನಲ್ಲೇ ನೀವೇ ಆಧಾರ್ ಕಾರ್ಡ್ನ ಒಂದು ಹೊಸ ವಿಧಾನದಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಯಾವ ರೀತಿ ಅಂತ ನಮ್ಮ ಸ್ಮಾರ್ಟ್ಫೋನ್, ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಒಂದು ಮೊಬೈಲ್ ಲಿಂಕ್ ಇರುತ್ತೆ, ಅದು ಕಳೆದೋಗಿರ್ಬೋದು ಅಥವಾ ಈಗ ಇರುವಂಥ ಮೊಬೈಲ್ ನಂಬರೇ ಆಗಿರ್ಬೋದು. ಆದರೂ ಕೂಡ ನಾವು OTP ಇಲ್ಲದೆ ನಮ್ಮ ಸ್ಮಾರ್ಟ್ಫೋನ್ ಮುಖಾಂತರ ಹೊಸ ವಿಧಾನದಲ್ಲಿ ತೆಗಿಬೋದು. ಈ ಆ್ಯಪು ಯಾವುದೇ ಒಂದು ಥರ್ಡ್ ಪಾರ್ಟಿಯ ಆ್ಯಪ್ ಆಗಿರಲ್ಲ, ನೀವು ಗೌರ್ಮೆಂಟ್ ಆ್ಯಪ್ ಆಗಿರೋದ್ರಿಂದ ಇವರು ಆಧಾರ್ ಅಥೆಂಟಿಕೇಶನ್ ಮುಖಾಂತರನೇ ಇವರು ಕೊಟ್ಟಿರುವಂಥ ಒಂದು ಗೌರ್ಮೆಂಟ್ ಆ್ಯಪ್ ಆಗಿರುತ್ತೆ. ನೀವು ಧೈರ್ಯವಾಗಿ ಈ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಯಾವುದೇ ಈಗ ನಾವು ಒಂದು ಗೂಗಲ್ ಪ್ಲೇಸ್ಟೋರಿಗೆ ಬರೋಣ, ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಹೊಸ ಆ್ಯಪ್ ಇದೆ ಈಗ ಗೌರ್ಮೆಂಟ್ ಕಡೆಯಿಂದ. ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡೋಣ. ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡಿದರೆ ಇಲ್ಲಿ ಕೆಳಗಡೆ ಬಂದು ಸರ್ಚ್ ಬಾರ್ ಅಂತ ಏನು ಆಪ್ಷನ್ ಇದೆಯಲ್ಲ, ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ನಾವು ಸರ್ಚ್ ಮಾಡೋಣ. ಮೈ ಆಧಾರ್ ಬೀಟ್ ಆಪ್ ಅಂತ ಏನು ಇಲ್ಲಿ ತೋರಿಸ್ತಾ ಇದೆಯಲ್ಲ, ನೀವು ನೋಡ್ಬೋದು. ಇಲ್ಲಿ ಮೈ ಆಧಾರ್ ಬೀಟ್ ಅಂತ ಈ ಒಂದು ಆಪ್ ಡೌನ್ಲೋಡ್ ಮೇಲೆ ಈ ಒಂದು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಸಾಕಷ್ಟು ಬೇರೆ ಬೇರೆ ಆ್ಯಪ್ಗಳು ಆಧಾರಿಂದು ತೋರಿಸ್ತಾ ಇರುತ್ತೆ. ನೀವು ಈ ಒಂದು ಫಸ್ಟ್ ಏನಿಲ್ಲಿ ಈ ಒಂದು ಕಲ್ಲರಲ್ಲಿ ಇದೆಯಲ್ಲ, ಅದನ್ನ ನೀವು ಲಿಂಕನ್ನು ಕ್ಲಿಕ್ ಮಾಡಿ ಆ ಒಂದು ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಬೇಕಾಗುತ್ತೆ. ಇದೇನಾದರೂ ಗೊತ್ತಾಗಲಿಲ್ಲ ಅಂದರೆ ನನ್ನ ವಿಡಿಯೋದ ಕಡೆ ಈ ಆ್ಯಪ್ ಲಿಂಕನ್ನು ಕೊಡ್ತೀನಿ, ನೀವು ಅಲ್ಲಿ ಕ್ಲಿಕ್ ಮಾಡಿ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು. ಈ ಒಂದು ಆಧಾರು ಅಲ್ಲ, ಮೈ ಆಧಾರ್, ಇದು ಕೂಡ ಆಧಾರ್, ಇದು ಕೂಡ ಫೇಸ್ ಅಥೆಂಟಿಕೇಶನ್ ಆಗಿರುತ್ತೆ. ಇದು ಯಾವುದು ಬೇಡ, ನಮಗೆ ಈ ಒಂದು ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ನಾವು ಈ ಒಂದು ಆ್ಯಪನ್ನು ಕ್ಲಿಕ್ ಮಾಡಿ, ಅದಾದಮೇಲೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಅದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಇನ್ಸ್ಟಾಲ್ ಆಗುತ್ತೆ. ಇಲ್ಲಿ ಕೆಳಗಡೆ ನೀವು ನೋಡ್ಬೋದು, ಈ ರೀತಿ ಓಪನ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಈ ರೀತಿ ಓಪನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ಮತ್ತೆ ವಿಡಿಯೋ ಮತ್ತೆ ಪಿಕ್ಚರ್ನ ರೆಕಾರ್ಡ್ ಮಾಡಲಿಕ್ಕೆ ನೀವು ಟೇಕ್ ಫೋಟೋ ಅದು ತಗೊಳಕ್ಕೆ ಅಲೋ ಮಾಡ್ತೀರಾ ಅಂತ ಕೇಳುತ್ತೆ. ಫಸ್ಟ್ನೇ ಆಪ್ಷನ್ ವೈಲ್ ಯೂಸಿಂಗ್ ದ ಆಪ್ ಅಂತ ಕ್ಲಿಕ್ ಮಾಡಿ, ಮತ್ತೆ ಅಲೋ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪ್ರತಿಯೊಂದಕ್ಕೂ ಕೂಡ ಅಲೋ ಮಾಡ್ತಾ ಹೋಗಿ. ಅದಾದ್ಮೇಲೆ ನಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಡಿಸ್ಕವರ್ ಕೀ ಫೀಚರ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ 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 ಅಂತ ಓದ್ಕೊಂತ ಹೋಗಿ. ಎಂಟರ್ ಆಧಾರ್ ನಂಬರ್ ಅಂತ ಅದ್ರ ಐ ಆಮ್ ರೆಡಿ ವಿತ್ ಮೈ ಆಧಾರ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ನಿಮ್ಮ ಒಂದು 12 ನಂಬರ್ ಇರುವಂಥ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಅಗ್ರಿ ಅಂತ ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 2 ಸಿಮ್ಮನ್ನು ತೋರಿಸ್ತಾ ಇರುತ್ತೆ. ನಿಮಗೆ ಈಗಿರೋಂಥ ಹಳೆಯ ನಂಬರ್ ಇಲ್ದಿದ್ರು ಪರವಾಗಿಲ್ಲ, ಈಗಿನ ನಂಬರ್ ಇದ್ರೂ ಪರವಾಗಿಲ್ಲ, ನಿಮಗೆ ಯಾವ ಸಿಮ್ ಇದೆಯೋ ಆ ಸಿಮ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಸಿಮ್ಮನ್ನು ಸೆಂಡ್ SMS ಏನು ಹೋಗಲ್ಲ, ವೆರಿಫೈ ಆಗುತ್ತೆ ಅಷ್ಟೇ. ಸೆಂಡ್ SMS ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವೆರಿಫೈ ಆಗುತ್ತೆ ಆ ಮೊಬೈಲ್ ನಂಬರ್, ನಿಮ್ಮ ಅಲ್ಲಿರೋಂಥ ಒಂದು ಸ್ಮಾರ್ಟ್ಫೋನಲ್ಲಿರುವ ಮೊಬೈಲ್ ನಂಬರ್ ವೆರಿಫೈ ಆಗುತ್ತೆ ಅಷ್ಟೇ. ವೆರಿಫೈ ಆಗೋವರೆಗೂ ವೆಯ್ಟ್ ಮಾಡಿ. ಈ ರೀತಿ ವೆರಿಫೈ ಆಗುತ್ತೆ. ವೆರಿಫೈ ಆದಮೇಲೆ ನೀವು ಕಂಟಿನ್ಯೂ ಟು ಫೇಸ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಈ ರೀತಿ ಮತ್ತೆ ಇನ್ಸ್ಟಿಯೇಟ್ ಫೇಸ್ ಅಥೆಂಟಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಮಗೆ ಕ್ಯಾಮ್ರಾ ಆನ್ ಆಗುತ್ತೆ. ನೀವು ನಿಮ್ಮ ಫೇಸನ್ನು ಕರೆಕ್ಟಾಗಿ ಅದಕ್ಕೆ ಗ್ರೀನ್ ಬರೋ ಥರ ನೀವು ಅದನ್ನ ಸೆಟ್ ಮಾಡ್ಕೊಳ್ಳಿ. ಗ್ರೀನ್ ಬಂದ ತಕ್ಷಣ ನಿಮ್ಮ ಕಣ್ಣನ್ನ ಮಿಟುಕಿಸಿ ಸೇಕ್ ಮಾಡಿ. ಆವಾಗ ಅದು ಓಕೆ ಬರುತ್ತೆ ಈ ರೀತಿ. ಆಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ನಂಬರ್ ಏನು ಕೇಳ್ತಾ ಇದೆ ಅಂದರೆ, ನೀವು ಹೆಂಗೆ ನಿಮ್ಮ ಮೊಬೈಲನ್ನು ಸ್ಕ್ರೀನನ್ನು ಓಪನ್ ಮಾಡೋಕ್ಕೆ ಒಂದು ಸೆಕ್ಯೂರಿಟಿ ಪಿನ್ನನ್ನು ಇಟ್ಕೊಂಡಿರ್ತೀರ, ಆ ಥರ ಈ ಒಂದು ಆ್ಯಪನ್ನು ಓಪನ್ ಮಾಡೋಕ್ಕೆ ಸೆಕ್ಯೂರಿಟಿ ಪಿನ್ನನ್ನು ಕೇಳ್ತಾ ಇದೆ, ಪಿನ್ನು. ನಿಮಗೆ ಯಾವ್ದು ಬೇಕು ಅದನ್ನು ಇಲ್ಲಿ ಎಂಟರ್ ಮಾಡಿ. ಮತ್ತೊಂದು ಬಾರಿ ಕೇಳುತ್ತೆ, ಎಂಟರ್ ಮಾಡಿ. ನಿಮ್ಗೆ ಯಾವ್ದು ಬೇಕಾದ್ರೂ ಸೆಕ್ಯೂರಿಟಿ ಪಿನ್ನನ್ನು ಇಟ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಇದು ನೆಕ್ಸ್ಟ್ ಈ ಥರ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ತಾ ಹೋಗಿ. ಅದಾದಮೇಲೆ ಫಿನಿಶ್ ಅಂತ ಬರುತ್ತೆ.
ಫಿನಿಶ್ ಅಂತ ಬಂದಮೇಲೆ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಈ ರೀತಿಯಾಗಿ ನಮಗೆ ಒಂದು ಆಪ್ ಓಪನ್ ಆಗುತ್ತೆ. ನಿಮ್ಮ ಎಲ್ಲ ಒಂದು ಆಧಾರ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಯಾವುದನ್ನು ನಾನು ಓಪನ್ ಮಾಡಿ ತೋರಿಸಲ್ಲ, ಇದು ವೈಯಕ್ತಿಕವಾಗಿರುತ್ತೆ. ಇಷ್ಟೇ ಇರಲಿ. ಇದಾದಮೇಲೆ ನಾನು ಇಲ್ಲಿ ಏನಿಲ್ಲಿ ಯಾವ ರೀತಿ ಇಲ್ಲಿ ಸೇರ್ ID ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾವು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 3 ಆಪ್ಷನ್ ಇದೆ. ಇಲ್ಲಿ ಸೆಲೆಕ್ಟಿವ್ ಸೇರು, ಕಂಪ್ಲೀಟ್ ಸೇರು ಮತ್ತೆ ಡೌನ್ಲೋಡ್ ಆಧಾರ್ ಅಂತ. ಇಲ್ಲಿ ನಾವು ಈ ಒಂದು ಡೌನ್ಲೋಡ್ ಆಧಾರ್ 3ನೇ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು, ನಾವು ಒಂದು ಆಧಾರ್ ಕಾರ್ಡ್ನ ಅದು ಸೆಕ್ಯೂರಿಟಿಯಲ್ಲಿ ಇಟ್ಟಿರ್ತಾರೆ. ನಮಗೆ ಒಂದು ಪಾಸ್ವರ್ಡಲ್ಲಿ ಇಟ್ಟಿರ್ತಾರೆ. ಯಾರದೇ ಒಂದು ಆಧಾರ್ ಕಾರ್ಡ್ನ ನಾವು ಡೌನ್ಲೋಡ್ ಮಾಡಿದಾಗ ಓಪನ್ ಮಾಡಬೇಕು ಅಂದರೆ ಪಾಸ್ವರ್ಡನ್ನು ಇಟ್ಟು ಓಪನ್ ಮಾಡಬೇಕಾಗುತ್ತೆ. ಅದನ್ನೇ ಯಾವ ರೀತಿ ಅಂತ ನಾನಿಲ್ಲಿ ಇಲ್ಲೇ ತೋರಿಸಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ಹರೀಶ್ ಅಂದರೆ ಯಾವ ರೀತಿ ಇರುತ್ತೆ, ಅವರ ಇನ್ಸಿಲ್ ಫಸ್ಟ್ ಇದ್ದರೆ ಯಾವ ರೀತಿ ಓಪನ್ ಮಾಡಬೇಕು, ಮತ್ತು ಅವರ ಒಂದು 3 ಅಕ್ಷರ ಇದ್ದು ಯಾವ ರೀತಿ ಓಪನ್ ಮಾಡಬೇಕು ಅಂತ ಅವರು ನಿಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ನಾನೀಗ ಹರೀಶ್ ಅಂತ ಇರುತ್ತೆ ಹೆಸರು. ಆವಾಗ ನಾವೇನು ಮಾಡಬೇಕು, HARI 4 ಅಕ್ಷರ ಫಸ್ಟ್ ಹೊಡಿಬೇಕು. ಅವರ ಡೇಟ್ ಆಫ್ ಬರ್ತ್ 1993 ಅಂತ ಇಲ್ಲೇ ತೋರಿಸ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದು. ಇದನ್ನೇ ತಗೊಳ್ಳೋಣ. ಈ ರೀತಿ HARI ಅಂತ ಹೊಡೆದು ಮೊದಲ ನೇಮಿನ ಮೊದಲ 4 ಅಕ್ಷರ ಕ್ಯಾಪಿಟಲ್ ಹೊಡಿಬೇಕು. ಮತ್ತೆ ಅವರ ಡೇಟ್ ಆಫ್ ಬರ್ತ್ ಇಯರ್ ಏನಿರುತ್ತೆ ಈ ರೀತಿ ನಾವು ಕಂಟಿನ್ಯೂಸ್ ಆಗಿ ಯಾವುದೇ ಸ್ಪೇಸ್ ಇಲ್ದಂಗೆ ಹೊಡೆದು ಓಪನ್ ಮಾಡಬೇಕಾಗುತ್ತೆ. ಈ ರೀತಿ ನಾವು ಓಪನ್ ಮಾಡಿ ಇದನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಈ ರೀತಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಸ್ವಲ್ಪ ಹೊತ್ತದು ಪ್ರೊಸೆಸ್ ಆಗುತ್ತೆ, ನಾವು ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಆ ಒಂದು PDF ನ ಎಲ್ಲಿ ಓಪನ್ ಮಾಡ್ತೀರಾ ಅದ್ರ ಆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಏನು ನಾನು ಯಾವ ರೀತಿ ಪಾಸ್ವರ್ಡ್ನ ಮಾಡೋದು ಅಂತ ಹೇಳಿದ್ನಲ್ಲ ಆ ರೀತಿ ಒಂದು ಪಾಸ್ವರ್ಡ್ನ ಎಂಟರ್ ಮಾಡಿ. ಫಸ್ಟು ನಿಮ್ಮ ಹೆಸರಿನ ಮೊದಲ 4 ಅಕ್ಷರನ ಎಂಟರ್ ಮಾಡಿ. ಅದಾದಮೇಲೆ ನಿಮ್ಮ ಒಂದು ಬರ್ತ್ ಇಯರ್ನ ಎಂಟರ್ ಮಾಡಿ. ಓಪನ್ ಮಾಡಲು ಕ್ಲಿಕ್ ಮಾಡಿ. ಈ ರೀತಿ ನಮಗೆ ಸುಲಭ ರೀತಿಯಲ್ಲಿ ಆಧಾರ್ ಕಾರ್ಡ್ ಓಪನ್ ಆಗುತ್ತೆ. ನೀವು ಯಾವುದೇ OTP ಇಲ್ಲ, ಏನಿಲ್ಲ. ಯಾವ ರೀತಿ ಇದು ಹೊಸ ಒಂದು ಆಪ್ಷನ್ ಇರುತ್ತೆ. ವಾಪಸ್ ಬ್ಯಾಕ್ ಬರೋಣ. ರೀಸೆಂಟ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಮೈ ಆಧಾರ್ ಅಪ್ಡೇಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಪ್ಷನ್ಗಳು ಇವಾಗ ಓಪನ್ ಆಗಿದೆ. ಈ ರೀತಿ ನಿಮಗೆ ಸುಲಭ ರೀತಿಯಲ್ಲಿ ಆಧಾರ್ ಕಾರ್ಡ್ನ OTP ಇಲ್ಲದೆ ಯಾವ ರೀತಿ ನಮ್ಮ ಸ್ಮಾರ್ಟ್ಫೋನಲ್ಲೇ ಡೌನ್ಲೋಡ್ ಮಾಡ್ಕೊಡೋದಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.